ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನನ್ನ ವೈಯಕ್ತಿಕ ಕಾರಣಕ್ಕೋಸ್ಕರ 2 ದಿನ ನನಗೆ ಕ್ಲಾಸ್ ತಗೊಳ್ಳೋದಕ್ಕಾಗಿರಲಿಲ್ಲ. ಬಟ್ ನಾನು ಈಗ ಕ್ಲಾಸ್ನ ತಗೋತೀನಿ. ಬಟ್ ಈಗ ನಾನು ಏನು ಕ್ಲಾಸ್ನ ಹೇಳ್ತಾ ಇದ್ದೀನಿ ನೋಡ್ರಿ. ಸೊ ಇದು ನಾನು ಹೊಸ ಚಾಪ್ಟರ್ನಿಂದ ಸ್ಟಾರ್ಟ್ ಮಾಡ್ತೀನಿ. ಇದಕ್ಕಿಂತ ಹಿಂದಲ್ದು ಅಂದರೆ ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಏನು ಟಾಪಿಕ್ ಇದೆಯಲ್ಲ, ಚಾಪ್ಟರ್ ಇದೆಯಲ್ಲ, ಅದರಲ್ಲಿ ಒಂದು ಸ್ವಲ್ಪ ಕಾನ್ಸೆಪ್ಟ್ ಹೇಳೋದು ಉಳಿದಿತ್ತು. ಜೊತೆಗೆ ಅದ್ರ ರಿಲೇಟೆಡ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋದು ಸಹಿತ ಬಾಕಿ ಉಳಿದಿದೆ. ಅದ್ರ ಸಹಿತ ನಾನು ಹೊಸದಾಗಿರುವಂಥ ಒಂದು ಚಾಪ್ಟರ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ ಚಾಪ್ಟರ್ ಯಾವುದು ಅಂದ್ರೆ ಹೈಯರ್ ಎಜುಕೇಷನ್ ಸಿಸ್ಟಮ್, ಉನ್ನತ ಶಿಕ್ಷಣ ವ್ಯವಸ್ಥೆ. ಸೊ ಈಗ ಹೈಯರ್ ಎಜುಕೇಷನ್ ಸಿಸ್ಟಮ್ನ ಕಲಿಯೋಕ್ಕಿಂತ ಮೊದಲಿಗೆ ನಾವಿಲ್ಲಿ ಏನು ಮಾಡ್ಬೇಕಂದ್ರೆ, ಹೈಯರ್ ಎಜುಕೇಷನ್ ಸಿಸ್ಟಮ್ನ ನಾವು ಕಲಿಯೋದಕ್ಕಿಂತ ಮೊದಲಿಗೆ ನಾವಿಲ್ಲಿ ಏನು ಮಾಡ್ಬೇಕಂದ್ರೆ ಗೌರ್ಮೆಂಟ್ ಬಗ್ಗೆ ನಮಗೆ ಗೊತ್ತಿರಬೇಕು. ಅದಕ್ಕೋಸ್ಕರ ಈಗ ಏನು ಮಾಡೋದಾಯ್ತಂದ್ರೆ, ಫಸ್ಟಿಗೆ ಕೆಲವೊಂದು ಗೌರ್ಮೆಂಟ್ ಬಗ್ಗೆ, ಇಂಡಿಯನ್ ಗೌರ್ಮೆಂಟ್ ಬಗ್ಗೆ ಕೆಲವೊಂದು ವಿಷಯಗಳದವು. ಸೊ ಅದನ್ನು ನಾವು ಕಲಿತಾ ಹೋದ್ರಾಯ್ತು. ನೋಡ್ರಿ, ಗೌರ್ಮೆಂಟ್ ಆ್ಯಂಡ್ ಹೈಯರ್ ಎಜುಕೇಷನ್ ಅಂತ ಹಾಗಿತ್ತಂದ್ರೆ ನಾವು ಗೌರ್ಮೆಂಟ್ ಬಗ್ಗೆ ಮೊದಲು ಕಲಿತ್ರಾಯ್ತು. ನೋಡ್ರಿ, 2 ಸಭೆಗಳಂತ ಇರ್ತವ್ರಿ, ರೈಟ್? ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ 2 ಹೌಸಸ್ ಇರ್ತವ್ರಿ. ಒಂದು ರಾಜ್ಯಸಭೆ ಅಂತಂದ್ರೆ, ಇನ್ನೊಂದು ಲೋಕಸಭೆ ಅಂತಂದ್ರೆ, ರೈಟ್? ಸೊ ಹಂಗಿತ್ತಂದ್ರೆ ಈಗ ನಾವು ರಾಜ್ಯಸಭಾ ಅಂಡ್ ಇಟ್ಸ್ ಪವರ್, ಲೋಕಸಭಾ ಅಂಡ್ ಇಟ್ಸ್ ಪವರ್, ಸೊ ಇದ್ರ ಬಗ್ಗೆ ನಾವು ಕಲಿತಾ ಹೋದ್ರಾಯ್ತ್ರಿ. ಸೊ ಈ ರಾಜ್ಯಸಭಾ ಅನ್ನೋದೇನಿದೆ ಅಲ್ಲ, ಇದಕ್ಕೆ ನಾವು ಅಪ್ಪರ್ ಹೌಸ್, ಮೇಲ್ಮನೆ ಅಂತ ಕರಿತೀವಿ. ಸೊ ಇದೇನಿದೆ ಅಲ್ಲ, ಇದು ಒಂದು ಪರ್ಮನೆಂಟ್ ಬಾಡಿ ಅಂತ. ಇದು ಒಂದು ಪರ್ಮನೆಂಟ್ ಬಾಡಿ ಆಗಿರ್ತೈತಿ. ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ ಎಷ್ಟಾಗಿರ್ತಾರೆ ಅಂದ್ರೆ ಅದು 250 ಜನ ಆಗಿರ್ತಾರೆ. ನೆಕ್ಸ್ಟ್ ಟೆನ್ಯೂರ್ ಆಫ್ ದಿ ಮೆಂಬರ್ಸ್ ಅಂದ್ರೆ ಅವ್ರದ್ದು ಕಾಲಾವಧಿ ಎಷ್ಟಾಗಿರುತ್ತೆ ಅಂದ್ರೆ 6 ವರ್ಷ ಆಗಿರುತ್ತೆ. ನೆಕ್ಸ್ಟ್ ಪ್ರತಿ 2 ವರ್ಷಕ್ಕೊಮ್ಮೆ ಸೊ 1/3 ಆಫ್ ದಿ ಮೆಂಬರ್ಸ್ ಏನಿರ್ತಾರಲ್ಲ ಅವರು ರಿಟೈರ್ಡ್ ಆಗಿ ಹೋಗ್ತಾರೆ. ಅದರಲ್ಲಿ ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ MLAs ಅಂತಂದು. ನೆಕ್ಸ್ಟ್ 12 ಮೆಂಬರ್ಸ್ ಆರ್ ನಾಮಿನೇಟೆಡ್ ಬೈ ಪ್ರೆಸಿಡೆಂಟ್ ಅಮಾಂಗ್ 250 ಅಂತಂದು. ನೀವು ನೋಡಿರ್ಬೋದ್ರಿ, ಸುಧಾಮೂರ್ತಿ ಅಂತಂದು. ಸುಧಾಮೂರ್ತಿ ಅವ್ರು ಏನದಾರಲ್ಲ, ಅವ್ರನ್ನ ಸೊ ರಾಜ್ಯಸಭೆಗೆ ಎಲೆಕ್ಟ್ ಮಾಡಿ ಕಳಿಸಿದ್ದಾರೆ. ಪ್ರೆಸಿಡೆಂಟ್ ಏನದಾರ ನೋಡ್ರಿ, ಸೊ ಅವರು ಸುಧಾಮೂರ್ತಿಯನ್ನ ಅವ್ರು ಮಾಡಿರುವಂಥ ಸಾಮಾಜಿಕ ಕೆಲಸಗಳ ಬೇಸಿಸ್ ಮೇಲ್ಗಡೆ ಅವ್ರನ್ನ ಸೊ ನಾಮಿನೇಟ್ ಮಾಡಿ ಕಳಿಸಿದ್ದಾರೆ. ಸೊ ಹಿಂಗಂದ್ರೆ ಏನಂತ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಇನ್ನು ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ. ಸೊ ನಾನು ಜಸ್ಟ್ ಹಾಗೆ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ ನಾನು. ಫಾರ್ ಎಕ್ಸಾಂಪಲ್, ಈಗ ಸೊ ಒಂದು ಮನೆ ಇದೆ ಅಂತ ಅನ್ಕೊಳ್ರಿ. ಸೊ ಈಗ ನಾರ್ಮಲ್ ನಮ್ಮ ಮನೆಗಳಿರ್ತಾವಲ್ಲ, ಆ ಥರ ಮನೆ ಇದೆ ಅಂತ ಅನ್ಕೊಳ್ರಿ. ಸೊ ಇಲ್ಲಿ ಮನೆಯಲ್ಲಿ ಸೊ ಏನೋ ಒಂದು ಕೆಲಸ ಆಗ್ಬೇಕಾಗಿತ್ತು ಅಂತ ಅನ್ಕೊಳ್ರಿ. ಅಲ್ಲಿ ಇಬ್ಬರು ಒಪ್ಪಿಗೆ ಬೇಕಾಗಿರುತ್ತೆ, ಕರೆಕ್ಟಾ? ಸೊ ಒಂದು ನಿಮ್ಮ ಮಮ್ಮಿನೂ ಒಪ್ಪಬೇಕು, ಜೊತೆಗೆ ಪಪ್ಪಾನೂ ಸಹಿತ ಒಪ್ಪಬೇಕು, ಕರೆಕ್ಟಾ? ಸೊ ಇದು ಮಮ್ಮಿ, ಇದು ನಿಮ್ಮ ಫಾದರ್ ಅಂತಂದ್ರೆ, ದಿಸ್ ಫಾದರ್, ದಿಸ್ ಇಸ್ ಮದರ್ ಅಂತಂದ್ರೆ. ಸೊ ಈಗ ನಿಮಗೆ ಏನಾದರೂ ವಸ್ತುಗಳು ಬೇಕಾಗಿತ್ತ ಅಂತ ಅನ್ಕೊಳ್ರಿ, ನೀವು ಫಸ್ಟಿಗೆ ಏನು ಮಾಡ್ತೀರ ಅಂದ್ರೆ ಮಮ್ಮಿ ಹತ್ರ ಹೋಗ್ತೀರಿ. ಸೊ ಮಮ್ಮಿ ಒಪ್ಪಿದ್ರ ಅಂತ ಅನ್ಕೊಳ್ರಿ, ಆಮೇಲೆ ನಿಮ್ಮ ಫಾದರ್ ಹತ್ರ ಹೋಗ್ತೀರಿ. ಇಬ್ರು ಒಪ್ಕೊಂಡ್ರ ಅಂತ ಅನ್ಕೊಳ್ರಿ, ಅವಾಗ ನೀವು ಅನ್ಕೊಂಡಿರುವಂಥ ಒಂದು ವಸ್ತು ನಿಮಗೆ ಸಿಗುತ್ತೆ. ಸೊ ಅದೇ ಟೈಪ ನಮ್ಮ ಗೌರ್ಮೆಂಟ್ ಒಳಗಡೆ 2 ಹೌಸಸ್ ಅಂತ ಇರ್ತವ್ರಿ. ಒಂದು ರಾಜ್ಯಸಭಾ, ಇನ್ನೊಂದು ಲೋಕಸಭಾ ಅಂತ. ಇನ್ನು ಇಲ್ಲಿ ಏನು ಹೇಳ್ತಾ ಇದ್ದೀನಲ್ಲ, ರಾಜ್ಯಸಭಾ ಅನ್ನೋದೇನಿದೆ ಅಲ್ಲ, ಅದಕ್ಕೆ ನಾವು ಅಪ್ಪರ್ ಹೌಸ್ ಅಂತ ಕರಿತೀವಿ. ಇದು ಒಂದು ಪರ್ಮನೆಂಟ್ ಬಾಡಿ ಆಗಿರುತ್ತೆ. ಈಗ ನಿಮಗೆ ಒಂದು ಬ್ರೀಫ್ ಆಗಿರುವಂಥ ಐಡಿಯಾ ಸಿಕ್ಕಿದೆ ಅಂತ ಅನ್ಕೋತೀನಿ ನಾನು. ಸೊ ಈಗ ನಾವು ಲೋಕಸಭಾ ಬಗ್ಗೆ ಕಲಿತಾ ಹೋದ್ರಾಯ್ತು. ಲೆಟ್ ಅಸ್ ಲರ್ನ್ ಅಬೌಟ್ ಲೋಕಸಭಾ. ನೋಡ್ರಿ, ಇಲ್ಲಿ ಲೋಕಸಭಾ ಅನ್ನೋದೇನಿದೆ ಅಲ್ಲ, ಸೊ ಈ ಲೋಕಸಭಾದಲ್ಲಿ ಈಗ ನೀವು ಮೊನ್ನೆನೂ ಸಹಿತ ಒಂದು ಎಲೆಕ್ಷನ್ ಆಯಿತು. ಸೊ ಅದಕ್ಕೆ ನಾವು ಲೋಕಸಭಾ MP ಎಲೆಕ್ಷನ್ ಅಂತ ಕರಿತೀವಿ, ರೈಟ್? ಸೊ ಈಗ ರಾಜ್ಯಸಭಾದಲ್ಲಿರುವಂಥ ಮೆಂಬರ್ಸ್ಗೆ ಸಹಿತ ನಾವು ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತಂದೇ ಕರಿತೀವಿ. ಬಟ್ ಅವ್ರಿಗೆ MP ರಾಜ್ಯಸಭಾ ಅಂತ ಕರಿತೀವಿ, MP ರಾಜ್ಯಸಭಾ ಅಂತ ಕರಿತೀವಿ. ಸೊ ಲೋಕಸಭಾದಲ್ಲಿರುವಂಥ MP ಗಳಿಗೆ ಏನಂತ ಕರಿತೀವಿ ಅಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವ್ರಿಗೆ ಏನಂತ ಕರಿತೀವಿ ಅಂದ್ರೆ ಮೆಂಬರ್ ಆಫ್ MPLS ಲೋಕಸಭಾ ಅಂತ ಕರಿತೀವಿ. ಸೊ ಹಂಗಿತ್ತಂದ್ರೆ ಲೋಕಸಭಾ ಮತ್ತು ಅದರ ಪವರ್ಸ್ಗಳು ಏನಂತಂದ್ರೆ ನಾನು ನಿಮಗೆ ಹೇಳ್ತೀನಿ. ನೋಡ್ರಿ, ಲೋಕಸಭಾಕ ನಾವೇನಂತ ಕರಿತೀವಿ ಅಂದ್ರೆ ಲೋವರ್ ಹೌಸ್ ಅಂತ ಕರಿತೀವಿ. ಇದೇನಿರ್ತಲ್ಲ, ಇದು ಲೋಕಸಭಾ ನಾನ್ ಪರ್ಮನೆಂಟ್ ಬಾಡಿ ಆಗಿರುತ್ತೆ. ನಾನ್ ಪರ್ಮನೆಂಟ್ ಬಾಡಿ ಆಗಿರುತ್ತೆ. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ ಎಷ್ಟು ಜನ ಇರ್ತಾರೆ ಅಂದ್ರೆ 550 ಮೆಂಬರ್ಸ್ ಇರ್ತಾರೆ. ನೋಡ್ರಿ, ಇಲ್ಲಿ ಏನಾಗಿರ್ತೈತೆ ಅಂದ್ರೆ, ಸೊ ಇಲ್ಲಿ ಯಾವ ರಾಜ್ಯದ ಜನಸಂಖ್ಯೆ ಎಷ್ಟು ಇರ್ತೈತಲ್ಲ ಅದ್ರ ಬೇಸಿಸ್ ಮೇಲ್ಗಡೆ
ಅಷ್ಟು ನಂಬರ್ ಆಫ್ ಸೀಟ್ಸ್ಗಳ ಅಷ್ಟು ನಂಬರ್ ಲೋಕಸಭಾ ಸೀಟ್ಸ್ಗಳನ್ನು ಆ ರಾಜ್ಯಕ್ಕೆ ಅಂತಂದು ಕೊಟ್ಟಿರ್ತಾರೆ. ನೆಕ್ಸ್ಟ್ ಟೆನ್ಯೂರ್ ಅಂದ್ರೆ ಎಷ್ಟು ಅವಧಿ ಇರ್ತೈತಿ ಅಂತ, ಕಾಲಾವಧಿ ಎಷ್ಟು ಇರ್ತೈತಿ ಅಂದ್ರೆ 5 years ಇರ್ತೈತಿ. ನೆಕ್ಸ್ಟ್ ಲೋಕಸಭಾದಲ್ಲಿ ಯಾರು ಮೆಜಾರಿಟಿ ಇರುತ್ತಲ್ಲ, ಯಾವ ಪಕ್ಷ ಮೆಜಾರಿಟಿ ಇರುತ್ತಲ್ಲ ಆ ಪಕ್ಷದಿಂದ ಒಬ್ಬರನ್ನ ನಾವು ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿ ಅಂತ ನಾವು ಕರಿತೀವಿ. ನೋಡ್ರಿ, ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ಪೀಪಲ್ ಅಂತಂದ್ರೆ ಇವೆಲ್ಲ ಓಟ್ ಹಾಕಿರ್ತೀರಾ. ನಾವು ಓಟ್ ಹಾಕಿದ ಬೇಸಿಸ್ ಮೇಲ್ಗಡೆ ಅವರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿರ್ತಾರೆ. ಮೆಂಬರ್ಸ್ ಫ್ರಮ್ ದಿ ಸ್ಟೇಟ್ ಆರ್ ಅಕಾರ್ಡಿಂಗ್ ಟು ದ ಸೈಜ್ ಆಫ್ ದಿ ಸ್ಟೇಟ್ ಅಂತಂದ್ರೆ ನೀವು ನೋಡಿರ್ಬೋದ್ರಿ. ಮೀನ್ಸ್ ಉತ್ತರ ಪ್ರದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಅದಕ್ಕೋಸ್ಕರ ನಂಬರ್ ಆಫ್ ಸೀಟ್ಸ್ MP ಸೀಟ್ಸ್ ಏನಿರ್ತಾವಲ್ಲ ಅಲ್ಲಿ ಹೈಯೆಸ್ಟ್ ಇದೆ ರೀ, 80 ನಂಬರ್ ಆಫ್ ಸೀಟ್ಸ್ ಇದೆ. ಇಲ್ಲಿ ನೋಡ್ಬೋದು ನೀವು. ಎಕ್ಸಾಂಪಲ್ ಉತ್ತರ ಪ್ರದೇಶ್ 80 ನಂಬರ್ ಬಿಗ್ಗೆಸ್ಟ್ ಅಂತಂದ್ರೆ. ನೆಕ್ಸ್ಟ್ ಮಿಜೋರಾಂ ಮತ್ತು ನಾಗಾಲ್ಯಾಂಡ್ ಏನಿದೆ ಅಲ್ಲ, ಜಸ್ಟ್ ಒಬ್ಬ ಮೆಂಬರ್ ಅಷ್ಟೇ ಇರ್ತಾರೆ. ನೆಕ್ಸ್ಟ್ ಕರ್ನಾಟಕದಲ್ಲಿ 28 ಮೆಂಬರ್ಸ್, 28 ಸೀಟ್ಸ್ಗಳು ಇರ್ತಾವಂತೆ. ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ನ ನೋಡಿದ್ರಾಯ್ತು. ಹಂಗಿತ್ತಂದ್ರ ಪ್ರೆಸಿಡೆಂಟ್ ಮತ್ತು ಅವ್ರ ಪವರ್ಸ್ ಗಳ ಬಗ್ಗೆ ಈಗ ಸ್ಟಡಿ ಮಾಡ್ತಾ ಹೋದ್ರಾಯ್ತು. ನಾವು ಇಲ್ಲಿವರೆಗೆ 2 ಹೌಸಸ್ಗಳ ಬಗ್ಗೆ ನಾವು ಕಲ್ತಿದ್ದೀವಿ. ನೆಕ್ಸ್ಟ್ ಪ್ರೆಸಿಡೆಂಟ್ ಅಂದ್ರೆ ಏನು, ಪ್ರೆಸಿಡೆಂಟ್ ಅಂದ್ರೆ ಯಾರು ಮತ್ತು ಅವ್ರ ಪವರ್ಸ್ಗಳು ಏನಿರ್ತೈತಿ ಅಂತ. ನೋಡ್ರಿ, ಈ ಪ್ರೆಸಿಡೆಂಟ್ ಏನಿರ್ತಾರಲ್ಲ, ದೇ ಆರ್ ದಿ ಹೆಡ್ ಆಫ್ ದಿ ಸ್ಟೇಟ್ ಅಂತ. ಹೆಡ್ ಆಫ್ ದಿ ಇಂಡಿಯಾ ಅಂತ ನೀವು ಕೌಂಟ್ ಮಾಡ್ಕೋಬಹುದು. ಈ ಪ್ರೆಸಿಡೆಂಟ್ ಏನಿರ್ತಾರಲ್ಲ, ದೇ ಆರ್ ದಿ ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ ಅಂತ. ನೆಕ್ಸ್ಟ್ ಪ್ರೆಸಿಡೆಂಟ್ ಏನಿರ್ತಾರಲ್ಲ, ಅವ್ರ ಪವರ್ಸ್ಗಳು ಏನಿರ್ತಾವಂದ್ರ ದೇ ಅಪಾಯಿಂಟ್ ಚೀಫ್ ಜಸ್ಟಿಸ್ ಅಂದ್ರ ಮುಖ್ಯ ನ್ಯಾಯಮೂರ್ತಿ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಯಾರಿರ್ತಾರೆ ನೋಡ್ರಿ, ಅವ್ರನ್ನ ಯಾರು ಎಲೆಕ್ಟ್ ಮಾಡ್ತಾರಂದ್ರೆ ಪ್ರೆಸಿಡೆಂಟ್ ಅವರು ಎಲೆಕ್ಟ್ ಮಾಡ್ತಾರೆ. ಪ್ರೈಮ್ ಮಿನಿಸ್ಟರ್ನ ಯಾರು ಎಲೆಕ್ಟ್ ಮಾಡ್ತಾರಂದ್ರೆ ಪ್ರೆಸಿಡೆಂಟ್ ಎಲೆಕ್ಟ್ ಮಾಡ್ತಾರೆ, ಬಟ್ ಅವ್ರು ಯಾರು ಹೇಳ್ತಾರೆ ನೋಡ್ರಿ ಅವ್ರನ್ನ ಒಪ್ಕೋಬೇಕಾಗುತ್ತೆ ಇವರು. ನೆಕ್ಸ್ಟ್ ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ಯಾರು ಇರ್ತಾರಲ್ಲ, ಅವ್ರನ್ನೂ ಸಹಿತ ಯಾರು ಎಲೆಕ್ಟ್ ಮಾಡ್ತಾರೆ ಅಂದ್ರೆ ಪ್ರೆಸಿಡೆಂಟ್ ಅವರೇ ಎಲೆಕ್ಟ್ ಮಾಡ್ತಾರೆ. ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಕಾನ್ಸೆಪ್ಟ್ ಬರ್ತೈತಿ, ಅದೇನಂದ್ರೆ ಚಾನ್ಸಲರ್ ಆಫ್ ಸೆಂಟ್ರಲ್ ಯೂನಿವರ್ಸಿಟಿ ಅಂತಂದ್ರೆ. ನೋಡ್ರಿ, 2 ಥರದ ಯೂನಿವರ್ಸಿಟಿಗಳು ಇರ್ತವೆ, 2 ಅಥವಾ 3 ಥರದ ಯೂನಿವರ್ಸಿಟಿ ಅಂತ ಸಹಿತ ನೀವು ಕೌಂಟ್ ಮಾಡ್ಕೋಬಹುದು. ಒಂದು ಪ್ರೈವೇಟ್ ಯೂನಿವರ್ಸಿಟಿ, ಅದ್ರ ಬಗ್ಗೆ ನಾವು ಬಿಟ್ಬಿಟ್ರೆ ಆಯ್ತು. ನೆಕ್ಸ್ಟ್ ಇನ್ನೊಂದು ಸ್ಟೇಟ್ ಯೂನಿವರ್ಸಿಟಿ ಅಂತ ಇರ್ತೈತಿ, ಇನ್ನೊಂದು ಸೆಂಟ್ರಲ್ ಯೂನಿವರ್ಸಿಟಿ ಅಂತ ಇರ್ತೈತಿ. ಈಗ ಉದಾಹರಣೆಗೆ ನೀವು ಕರ್ನಾಟಕ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ, ದಾವಣಗೆರೆ ಯೂನಿವರ್ಸಿಟಿ, ತುಮಕೂರು ಯೂನಿವರ್ಸಿಟಿ ಇವೆಲ್ಲ ಏನದವಲ್ಲ, ಇವೆಲ್ಲ ಏನಂದ್ರೆ ಇವೆಲ್ಲ ಸ್ಟೇಟ್ ಯೂನಿವರ್ಸಿಟಿ ಅಂತ. ಅದೇ ಟೈಪ್ ಗುಲ್ಬರ್ಗದಲ್ಲಿ ಒಂದು ಯೂನಿವರ್ಸಿಟಿ ಇದೆ ರೀ, ಅದಕ್ಕೆ ಕರ್ನಾಟಕ ಸೆಂಟ್ರಲ್ ಯೂನಿವರ್ಸಿಟಿ ಅಂತ ಕರಿತೀವಿ. ಅದೇ ಟೈಪ್ ಬೇರೆ ಬೇರೆ ಕೆಲವೊಂದು ಸೆಂಟ್ರಲ್ ಯೂನಿವರ್ಸಿಟಿಗಳು ಇರ್ತವೆ. ಆ ಸೆಂಟ್ರಲ್ ಯೂನಿವರ್ಸಿಟಿದ ಚಾನ್ಸಲರ್ ಯಾರಾಗಿರ್ತಾರ ಅಂದ್ರೆ ಪ್ರೆಸಿಡೆಂಟ್ ಆಗಿರ್ತಾರೆ ಅಂತ, ರೈಟ್. ನೋಡಿ, ಇವ್ರಿಗೆ ನಾವು ಕುಲಪತಿ, ಚಾನ್ಸಲರ್ ಅಂದ್ರೆ ಕುಲಪತಿ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಯೂನಿವರ್ಸಿಟಿ ಇದೆ ಅಂತ ಅನ್ಕೊಡ್ರಿ, ಆ ಯೂನಿವರ್ಸಿಟಿದು ಒಬ್ಬ ಹೆಡ್ ಇರ್ತಾರೆ. ಆ ಹೆಡ್ಗೆ ಏನಂತ ಕರಿತೀವಿ ಅಂದ್ರೆ ನಾವು ಉಪಕುಲಪತಿ ಅಂತ ಕರಿತೀವಿ. ಚಾನ್ಸಲರ್ ಇದ್ದದ್ದು ಪ್ರೆಸಿಡೆಂಟ್ ಆಗಿದ್ರ ಅಂತ ಅನ್ಕೊಡ್ರಿ, ಅದಕ್ಕಿಂತ ಸ್ವಲ್ಪ ಕೆಳಗಡೆ ಇರುವಂತ ಸ್ಥಾನ ಯಾವ್ದು ಅಂದ್ರೆ ಉಪಕುಲಪತಿ ಅಂತಂದ್ರೆ. ಆ ಉಪಕುಲಪತಿ ಇರ್ತಾರೆ ನೋಡ್ರಿ, ಅವರು ಯೂನಿವರ್ಸಿಟಿ ಒಳಗಡೆ ಇರ್ತಾರೆ, ಬಟ್ ಕುಲಪತಿ ಯಾರಾಗಿರ್ತಾರೆ ಅಂದ್ರೆ ಪ್ರೆಸಿಡೆಂಟ್ ಅವರು ಆಗಿರ್ತಾರೆ ಅಂತ. ನೋಡ್ರಿ, ಈ ಅಪಾಯಿಂಟ್ಸ್ ವೈಸ್ ಚಾನ್ಸಲರ್ ಆಫ್ ಸೆಂಟ್ರಲ್ ಯೂನಿವರ್ಸಿಟಿ. ನೆಕ್ಸ್ಟ್ ಗವರ್ನರ್, ರೈಟ್. ಸೊ ಇದು ನಮಗೆ ಗೊತ್ತಾಯ್ತು. ಸೆಂಟ್ರಲ್ ಯೂನಿವರ್ಸಿಟಿದು ಮೀನ್ಸ್ ಚಾನ್ಸಲರ್ ಯಾರಾಗಿರ್ತಾರೆ ಅಂದ್ರೆ ಪ್ರೆಸಿಡೆಂಟ್ ಆಗಿರ್ತಾರೆ. ಹಂಗಿತ್ತ ಅಂದ್ರೆ ಸ್ಟೇಟ್ ಯೂನಿವರ್ಸಿಟಿದು ಚಾನ್ಸಲರ್ ಯಾರಾಗಿರ್ತಾರೆ ಅಂತ, ರೈಟ್. ನೋಡ್ರಿ, ಅದ್ರ ಚಾನ್ಸಲರ್ ಯಾರಾಗಿರ್ತಾರೆ ಅಂದ್ರೆ ಗವರ್ನರ್ ಅಂತ, ರೈಟ್. ನೋಡ್ರಿ, ಇಲ್ಲಿ ಒಂದು ರಾಷ್ಟ್ರಪತಿ ಅಂತ ಗೊತ್ತಾಯ್ತು. ಅಂದ್ರೆ ಇಡೀ ಪೂರ್ತಿ ಇಂಡಿಯಾಕ್ಕ ಒಬ್ಬರು ರಾಷ್ಟ್ರಪತಿ ಇರ್ತಾರೆ, ಬಟ್ ಪ್ರತಿಯೊಂದು ಸ್ಟೇಟ್ಗಿನೂ ಸಹಿತ ಒಬ್ಬೊಬ್ಬರು ಏನಿರ್ತಾರೆ ಅಂದ್ರೆ ರಾಜ್ಯಪಾಲರು ಅಂತ ಇರ್ತಾರೆ. ಈ ರಾಜ್ಯಪಾಲರಿಗೆ ನಾವು ಇಂಗ್ಲಿಷ್ನಲ್ಲಿ ಏನಂತ ಕರಿತೀವಿ ಅಂದ್ರೆ ಗವರ್ನರ್ ಅಂತ ಕರಿತೀವಿ. ಈ ಗವರ್ನರ್ ಏನಿರ್ತಾರೆ ನೋಡ್ರಿ, ಅವರು ಚಾನ್ಸಲರ್ ಆಫ್ ದಿ ಸ್ಟೇಟ್ ಯೂನಿವರ್ಸಿಟಿ ಅಂತಂದ್ರೆ ಅವರು ಕುಲಪತಿಗಳಾಗಿರ್ತಾರೆ. ಎಲ್ಲಿಗೆ? ಸ್ಟೇಟ್ ಯೂನಿವರ್ಸಿಟಿ. ನೆಕ್ಸ್ಟ್ ಆ ಗವರ್ನರ್ ಇರ್ತಾರೆ ನೋಡ್ರಿ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ವೈಸ್ ಚಾನ್ಸಲರ್ ಆಫ್ ದಿ ಸ್ಟೇಟ್ ಯೂನಿವರ್ಸಿಟಿನ ಅವರು ಚಾಯ್ಸ್ ಮಾಡ್ತಾರೆ. ನೆಕ್ಸ್ಟ್ ಸ್ಟೇಟ್ ಯೂನಿವರ್ಸಿಟಿಗೆ ಇಲ್ಲಿ ಒಂದು ಎಕ್ಸಾಂಪಲ್ಸ್ಗಳಿದಾವು. ಮೈಸೂರು ಯೂನಿವರ್ಸಿಟಿ, ಕರ್ನಾಟಕ ಯೂನಿವರ್ಸಿಟಿ, ಧಾರವಾಡ, ಇವೆಲ್ಲ ಏನಂದ್ರೆ ಸ್ಟೇಟ್ ಯೂನಿವರ್ಸಿಟಿಗಳು ಆಗಿರ್ತಾವು ಅಂತ. ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ನ ನಾವು ಕಲ್ತ್ರಾಯ್ತು. ಸೊ ಹಂಗಿತ್ತಂದ್ರ ಈ ಪ್ರೈಮ್ ಮಿನಿಸ್ಟರ್ ಮತ್ತು ಅವ್ರ ಪವರ್ ಏನಾಗಿರುತ್ತೆ ಅಂತ. ಪ್ರೈಮ್ ಮಿನಿಸ್ಟರ್ ಮತ್ತು ಅವ್ರ ಪವರ್ ಏನಾಗಿರುತ್ತೆ?
ರೈಟ್. ಪ್ರೈಮ್ ಮಿನಿಸ್ಟರ್ ಅಂದ್ರೆ ಏನಂತ ಆಲ್ರೆಡಿ ನಿಮ್ಗೆ ಗೊತ್ತಾಯ್ತು, ಪ್ರಧಾನ ಮಂತ್ರಿ ಹೌದಲ್ರಿ. ಸೊ ಅವ್ರ ಪವರ್ ಏನಾಗಿರ್ತೈತ್ರಿ, ಹಿ ಇಸ್ ದಿ ಹೆಡ್ ಆಫ್ ದಿ ಗವರ್ಮೆಂಟ್ ಅಂತ. ಸೊ ಪ್ರತಿಯೊಂದು ಕೆಲಸನೂ ಸಹಿತ ಅವ್ರನ್ನ ಕೇಳ್ಬಿಟ್ಟ ನಾವು ಮಾಡ್ತೀವಿ. ಸೊ ಈಗ ಸದ್ಯದ ಪ್ರಧಾನ ಮಂತ್ರಿ ಯಾರಾಗಿದ್ದಾರೆ ಅಂದ್ರೆ ನರೇಂದ್ರ ಮೋದಿ ಅವರಾಗಿದ್ದಾರೆ ಥರ್ಡ್ ಟರ್ಮ್ಗೆ. ಹಿ ಹ್ಯಾಸ್ ಎಕ್ಸಿಕ್ಯೂಟರಿ ಪವರ್ಸ್ ಅಂತ. ಏನೇ ಒಂದು ಮಾಡಬೇಕಾಗಿತ್ತು, ಏನೇ ಒಂದು ಆಗ್ಬೇಕಾಗಿತ್ತು ಅಂತ ಅನ್ಕೊಳ್ರಿ, ಸೊ ಅವ್ರು ಹೇಳಿದ ಮೇಲ್ಗಡೆನೂ ಆಗುತ್ತೆ ಅಥವಾ ಅವ್ರು ಹೇಳಿದ ಮೇಲೇ ಸಹಿತ ಅದಾಗುತ್ತೆ. ರೈಟ್. ನೆಕ್ಸ್ಟ್ ಹಿ ರಿಪ್ರೆಸೆಂಟ್ಸ್ ದಿ ನೇಷನ್ ಇಂಟರ್ನ್ಯಾಷನಲಿ ಅಂತ. ನಾವು ಬೇರೆ ದೇಶಕ್ಕೆ ಏನಾರ ಹೋಗಿದ್ವಿ ಅಂತ ಅನ್ಕೊಳ್ರಿ, ಸೊ ಭಾರತದ ಪರವಾಗಿ ಯಾರಾದರೂ ಒಬ್ರು ಇದ್ರ ಅಂದ್ರ ಅದು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ನೆಕ್ಸ್ಟ್ ಹಿ ಹೆಡ್ಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ. ಮಂತ್ರಿಮಂಡಲ ಅಂತ ಏನಿರ್ತದಲ್ಲ, ಆ ಮಂತ್ರಿಮಂಡಲದ ಹೆಡ್ ಯಾರಾಗಿರ್ತಾರೆ ಅಂದ್ರ ಈ ಪ್ರೈಮ್ ಮಿನಿಸ್ಟರ್ ಅವರಾಗಿರ್ತಾರೆ. ರೈಟ್. ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ಕಲ್ತ್ರಾಯ್ತು. ಸೊ ಹಂಗಿತ್ತಂದ್ರ ಈ ನಮ್ದು ಪ್ರಜಾಪ್ರಭುತ್ವ ಅಂತ ಏನಿದೆ ಅಲ್ಲ, ಡೆಮೋಕ್ರಸಿ, ಈ ಡೆಮೋಕ್ರಸಿ ಒಳಗಡೆ ಸೊ ಬೇರೆ ಏನೆಲ್ಲ ಇದಾವು ಇವಕ್ಕೆ ನಾವು ಇನ್ಸ್ಟಿಟ್ಯೂಷನ್ಸ್ ಇನ್ ಡೆಮೋಕ್ರಸಿ ಅಂತ ಕರಿತೀವಿ. ಸೊ ಉದಾಹರಣೆಗೆ ಸುಪ್ರೀಂ ಕೋರ್ಟ್ ಇದೆ ರೀ, ರೈಟ್. ಹೈಯರ್ ಜುಡಿಷರಿ ಆಫ್ ದಿ ಕಂಟ್ರಿ ಅಂತ. ಈ ಸುಪ್ರೀಂ ಕೋರ್ಟ್ ಏನಿದೆ ಅಲ್ಲ, ಅದಕ್ಕೆ ನಾವು ಅತ್ಯುನ್ನತ ನ್ಯಾಯಾಂಗ ವ್ಯವಸ್ಥೆ ಅಂತ ಕರಿತೀವಿ. ನೆಕ್ಸ್ಟ್ ಈ ಸುಪ್ರೀಂ ಕೋರ್ಟ್ ಜಡ್ಜ್ ಇರ್ತಾರಲ್ಲ, ರೈಟ್, ಅಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ ಇರ್ತಾರೆ. ನೆಕ್ಸ್ಟ್ ಈ ಸುಪ್ರೀಂ ಕೋರ್ಟ್ ಜಡ್ಜ್ ನಲ್ಲೇ ಒಬ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತಂದು ಸಹಿತ ಇರ್ತಾರೆ. ನೆಕ್ಸ್ಟ್ ಈ ಸುಪ್ರೀಂ ಕೋರ್ಟ್ ಜಡ್ಜ್ ಕ್ವಾಲಿಫಿಕೇಶನ್ ಏನು ಅಂತ ನೋಡಿದ್ರೆ ನಾವು, ಇವ್ರು ಏನಿರ್ತಾರಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್, ಅವ್ರು ಅಟ್ಲೀಸ್ಟ್ ಮಿನಿಮಮ್ 5 years ಆಫ್ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು ಆಸ್ ಎ ಹೈಕೋರ್ಟ್ ಜಡ್ಜ್. ರೈಟ್. ಅಂದ್ರೆ 5 ವರ್ಷ ಹೈಕೋರ್ಟ್ನಲ್ಲಿ ವರ್ಕ್ ಮಾಡಿದ್ರು ಅಂತ ಅನ್ಕೊಳ್ರಿ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇತ್ತಂದ್ರೆ ಅವ್ರು ಅವಾಗ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಅಂತ. ನೆಕ್ಸ್ಟ್ ರಿಟೈರ್ಮೆಂಟ್ ಏಜ್ ಎಷ್ಟಾಗಿರ್ತೈತಿ ಅಂದ್ರೆ 65 years ಆಗಿರುತ್ತೆ. ನೆಕ್ಸ್ಟ್ ಇವರು ಈ ಸುಪ್ರೀಂ ಕೋರ್ಟ್ನಲ್ಲಿ ಯಾವ್ಯಾವ ಥರದ ಕೇಸಸ್ಗಳನ್ನು ಸಾಲ್ವ್ ಮಾಡ್ತಾರೆ ಅಂತ ನೋಡ್ರಿ, ಅದನ್ನ ನೋಡಿದ್ರಾಯ್ತು. ಕೇಸಸ್ ಕವರ್ಡ್, ಡಿಸ್ಪ್ಯೂಟ್ ಬಿಟ್ವೀನ್ ಸ್ಟೇಟ್ಸ್, ರಾಜ್ಯಗಳ ಮಧ್ಯದಲ್ಲಿ ಏನಾದರೂ ಜಗಳ ಬಂತ ಅಂತ ಅನ್ಕೊಳ್ರಿ, ನಾವು ಹೈಕೋರ್ಟ್ಗೆ ಹೋಗೋದಕ್ಕೆ ಆಗೋದಿಲ್ಲ, ನಾವೇನು ಮಾಡ್ಬೇಕಂದ್ರೆ ಹೈಯೆಸ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕ್ರಿ. ಎನಿ ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್, ಸೊ ಯಾರಾದರೂ ಒಬ್ರು ಬಂದ್ಬಿಟ್ಟು ನಿಮ್ಗೆ ಹೇಳ್ದೆ ಕೇಳ್ದೇನ ಅರೆಸ್ಟ್ ಮಾಡ್ಕೊಂಡು ಹೋದ್ರು ಅಂತ ಅನ್ಕೊಳ್ರಿ, ಅವಾಗ ನಿಮ್ದು ರೈಟ್ ಟು ಫ್ರೀಡಮ್ ಅನ್ನೋ ಒಂದು ಇಂಪಾರ್ಟೆಂಟ್ ಫಂಡಮೆಂಟಲ್ ರೈಟ್ ವೈಲೇಟ್ ಆಗುತ್ತೆ. ಅಂತ ಟೈಮ್ನಲ್ಲಿ ನೀವು ಡೈರೆಕ್ಟಾಗಿ ಹೈಕೋರ್ಟ್ಗೆ ಹೋಗ್ಬೋದು, ಇಲ್ಲಾಂದ್ರೆ ಸುಪ್ರೀಂ ಕೋರ್ಟ್ಗೆ ಸಹಿತ ಹೋಗ್ಬೋದು ಅಂತ. ರೈಟ್. ನೆಕ್ಸ್ಟ್ ಅಪೀಲ್ ಅಗೇನೆಸ್ಟ್ ಹೈಕೋರ್ಟ್ ಆರ್ಡರ್ಸ್ ಅಂತ. ಈಗ ಏನೋ ಒಂದು ಪ್ರಾಬ್ಲಮ್ ಆಗಿರ್ತೈತಿ, ಅವಾಗ ನೀವು ಹೈಕೋರ್ಟ್ಗೆ ಹೋಗಿರ್ತೀರ, ಹೈಕೋರ್ಟ್ನಲ್ಲಿ ಸಹಿತ ನಿಮಗೆ ನ್ಯಾಯ ಸಿಗಲಿಲ್ಲ ಅಂತ ಅನ್ಕೊಳ್ರಿ, ಅಂತ ಟೈಮ್ನಲ್ಲಿ ನೀವೇನು ಮಾಡ್ಬೋದು ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಸಹಿತ ಹೋಗ್ಬೋದು ಅಂತ. ನೆಕ್ಸ್ಟ್ PIL ಅಂತ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಸ್ ಅಂತ. ಈಗ ಉದಾಹರಣೆಗೆ ಯಾರಿಗೋ ಏನೋ ಒಂದು ಸ್ವಲ್ಪ ತೊಂದರೆ ಆಗಿತ್ತು ಅಂತ ಅನ್ಕೊಳ್ರಿ, ಈಗ ಉದಾಹರಣೆಗೆ ನಿಮ್ಮ ಮನೆ ಪಕ್ಕದಲ್ಲಿ ಯಾರೋ ಒಬ್ರು ವಯಸ್ಸಾದವ್ರು ಇದ್ರು ಅಂತ ಅನ್ಕೊಳ್ರಿ, ಅವ್ರ ಮಗ ಅವ್ರನ್ನ ಹೊಡಿತಿರ್ತಾನೆ, ಅಥವಾ ಯಾವುದೋ ಒಂದು ರೋಡ್ ಇದೆ ಅಂತ ಅನ್ಕೊಳ್ರಿ, ಆ ರೋಡ್ ಮೇಲ್ಗಡೆ ಯಾರೋ ಒಬ್ರು ಬಂದ್ಬಿಟ್ಟು ಮನೆ ಕಟ್ಟಿರ್ತಾರೆ. ಇಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ, ಆ ಪ್ರಾಬ್ಲಮ್ ಇಂದ ಪಬ್ಲಿಕ್ಗೆ ತೊಂದರೆ ಆಗ್ತಾ ಇದೆ. ಸೊ ಅಂಥ ಟೈಮ್ನಲ್ಲಿ ನೀವು ಡೈರೆಕ್ಟಾಗಿ ಕೋರ್ಟಿಗೆ ಅಪ್ರೋಚ್ ಮಾಡ್ಬೋದು. ಅವಾಗ ನಾವು ಏನು ಅಪೀಲ್ ಮಾಡ್ತೀವಲ್ಲ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ PIL, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಕರಿತೀವಿ. ಸಾರ್ವಜನಿಕ ಹಿತಾಸಕ್ತಿ ಕೇಸ್ ಅಂತ ಕರಿಬೋದು ನಾವು. ರೈಟ್. ಸೊ ಎನಿ ಒನ್ ಕ್ಯಾನ್ ಅಪ್ಲೈ ಅಂತ. ಈ PIL ಅಂತ ಏನಿದೆ ಅಲ್ಲ, ಇದನ್ನ ಯಾರು ಬೇಕಾದ್ರೂ ಸಹಿತ ಹಾಕ್ಬೋದು ಅಂತ ನೋಡಿ. ನೆಕ್ಸ್ಟ್ ಕಾನ್ಸೆಪ್ಟ್ನ ನಾವು ನೋಡಿದ್ರಾಯ್ತು. ಸೊ ಮತ್ತೆ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಅಂತ. ಇಲ್ಲಿ ನೋಡ್ಬೋದು ನೀವು, ಫಂಡಮೆಂಟಲ್ ರೈಟ್ಸ್ಗಳ ಬಗ್ಗೆ ನಾವು ಈಗ ಸ್ಟಡಿ ಮಾಡಿದ್ರಾಯ್ತು. ನೋಡ್ರಿ, ರೈಟ್ ಟು ಈಕ್ವಾಲಿಟಿ, ಸೊ ನಾವೆಲ್ಲರೂ ಒಂದೇ ಸಮನಾಗಿ ಹೇಳೋದು ಏನಿದೆ ಅಲ್ಲ, ಅದು ಒಂದು ಫಂಡಮೆಂಟಲ್ ರೈಟ್ಸ್. ನೆಕ್ಸ್ಟ್ ರೈಟ್ ಟು ಫ್ರೀಡಮ್, ನಾವು ಸ್ವತಂತ್ರರಾಗಿರಬೇಕು ಅನ್ನೋದೇನಿದೆ ಅಲ್ಲ, ಅದು ಸಹಿತ ಒಂದು ಫಂಡಮೆಂಟಲ್ ರೈಟ್. ನೆಕ್ಸ್ಟು ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಅನ್ನೋದೇನಿದೆ ಅಲ್ಲ, ಅದು ಸಹಿತ ಒಂದು ಫಂಡಮೆಂಟಲ್ ರೈಟ್ ಆಗಿರ್ತೈತಿ. ಪ್ರೊಹಿಬಿಷನ್ ಆಲ್ ಫಾರ್ಮ್ಸ್ ಆಫ್ ಫೋರ್ಸ್ಡ್ ಲೇಬರ್, ಚೈಲ್ಡ್ ಲೇಬರ್, ಟ್ರಾಫಿಕಿಂಗ್ ಆಫ್ ಹ್ಯೂಮನ್ ಬೀಯಿಂಗ್ಸ್, ಮೀನ್ಸ್ ಕಳ್ಳ ಸಾಗಾಣಿಕೆ, ಮಾನವ ಕಳ್ಳ ಸಾಗಾಣಿಕೆ ಅನ್ನೋದೇನಿದೆ ಅಲ್ಲ, ಇವೆಲ್ಲವೂ ಸಹಿತ ಏನಿರ್ತಾವ ಅಂದ್ರೆ ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಅಲ್ಲಿ ಬರ್ತಾವೆ ಅಂತ ನೋಡ್ರಿ. ಟೋಟಲ್ 6 ಫಂಡಮೆಂಟಲ್ ರೈಟ್ಸ್ಗಳಿದಾವೆ ರೀ. ಸೊ ಅದ್ರ ಬಗ್ಗೆ ಈಗ ನಾವು ಸ್ಟಡಿ ಮಾಡ್ತಾ ಇದ್ವಿ. ಎಸ್ಪೆಷಲಿ ಜಾಸ್ತಿ ಇಂಪಾರ್ಟೆಂಟ್ ಯಾವುದು ಅಂದರೆ ಎಜುಕೇಷನಲ್ ರೈಟ್ ಅಂತ. ಮೀನ್ಸ್ ಪ್ರತಿಯೊಬ್ಬರಿಗೆ ಶಿಕ್ಷಣ ಸಿಗಬೇಕು ಅನ್ನೋದೇನಿದೆ ಅಲ್ಲ, ಅದು ಸಹಿತ ಒಂದು ಮೂಲಭೂತ ಹಕ್ಕಾಗಿರ್ತೈತಿ. ಮೀನ್ಸ್ ಅದೇ ಕಾರಣಕ್ಕೋಸ್ಕರ ನಾವು ಇದೆಲ್ಲ ಸ್ಟಡಿ ಮಾಡ್ತಾ ಇರೋದು. ಹಾಗಿತ್ತಂದ್ರೆ ನಾನು ನೆಕ್ಸ್ಟ್ ಕಾನ್ಸೆಪ್ಟ್ನ ಹೇಳ್ತೀನಿ. ಅದೇನಂದ್ರೆ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಅಂತ. ನಿಮಗೆ ಯಾವ್ದು ಇಷ್ಟ ಆಗುತ್ತಲ್ಲ ಆ ಒಂದು ಧರ್ಮವನ್ನು ನೀವು ಪಾಲಿಸ್ಬೋದು. ಸೊ
ಅದು ಸಹಿತ ಒಂದು ಫಂಡಮೆಂಟಲ್ ರೈಟ್ ಆಗಿರ್ತೈತಿ. ನೆಕ್ಸ್ಟ್ ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್ ಅಂತ. ನಿಮಗೆ ಎಲ್ಲಿ ಇಷ್ಟ ಆಗುತ್ತಲ್ಲ ಅಲ್ಲಿ ಕಲಿಬೋದು. ಮತ್ತು 6ರಿಂದ 14 ವರ್ಷದ ವಯಸ್ಸಿನಲ್ಲಿ ನಿಮಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಸಿಗುತ್ತೆ. ಅದು ಒಂದು ಫಂಡಮೆಂಟಲ್ ರೈಟ್ ಆಗಿರ್ತದೆ. ಅಂದರೆ ಎಜುಕೇಶನ್ ಕಲಿಯೋದು ಸಹಿತ ಏನಾಗಿರ್ತದೆ ಅಂದ್ರೆ ಒಂದು ಫಂಡಮೆಂಟಲ್ ರೈಟ್ ಆಗಿರುತ್ತೆ. ಹಂಗಿತ್ತಂದ್ರೆ ನಾವು ಅದೇ ಟೈಪ್ ಆಫ್ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಏನಿದೆ ಅಲ್ಲ ಒಂದು ಕಾನ್ಸೆಪ್ಟ್. ಸೊ ಇದನ್ನು ನಾವು ಕಲ್ತ್ರಾಯ್ತು. ಫಂಡಮೆಂಟಲ್ ಡ್ಯೂಟೀಸ್ ಏನಿದೆ ಅಲ್ಲ, ಸೊ ಅದನ್ನು ಈಗ ನಾನು ಹೇಳ್ತಾ ಇದ್ದೀನಿ. ನೋಡ್ರಿ, ಫಂಡಮೆಂಟಲ್ ಡ್ಯೂಟೀಸ್ ಯಾಕೆ ಇಂಪಾರ್ಟೆಂಟ್ ಅಂತ ನಾನು ನಿಮಗೆ ಹೇಳ್ತೀನಿ. ನೋಡ್ರಿ, ಇಲ್ಲಿ ಏನಾಗುತ್ತೆ ಅಂದ್ರೆ ಈಗ ನಮಗೆ ಒಂದು ಸ್ವಲ್ಪ ವಿಷಯಗಳು ತಿಳಿತು. ಏನಂದ್ರೆ ಎಜುಕೇಶನ್ ಪಡ್ಕೊಳ್ಳೋದನ್ನೋದೇ ಅಲ್ಲ, ಅದು ಒಂದು ಫಂಡಮೆಂಟಲ್ ರೈಟ್ ಆಗಿದೆ. ಹಂಗಿತ್ತಂದ್ರ ನಮಗೆ ಮೂಲಭೂತ ಕರ್ತವ್ಯಗಳು ಅಂತಂದು ಸಹಿತ ಇರ್ತಾವ, ಹೌದಿಲ್ರಿ? ಆ ಮೂಲಭೂತ ಕರ್ತವ್ಯಗಳಲ್ಲಿ ಒಂದು ಕರ್ತವ್ಯ ಇದೆ. ಅದು ಏನು ಹೇಳ್ತೈತಿ ಅಂದ್ರ, ನಾವು ಪೇರೆಂಟ್ಸ್ ಆಗಿದ್ವಿ ಅಂದ್ರ, ಸೊ ಯಾವುದಾದ್ರೂ ಒಬ್ಬ ಜವಾಬ್ದಾರಿಯುತ ಒಬ್ಬ ನಾಗರಿಕ ಆಗಿದ್ವಿ ಅಂತ ಅನ್ಕೊಳ್ರಿ. ಸೊ 6ರಿಂದ 14 ವರ್ಷದಲ್ಲಿರುವಂಥ ಮಕ್ಕಳಿಗೆ ನಾವು ಶಿಕ್ಷಣ ಕೊಡಿಸ್ಬೇಕು ಅನ್ನೋದೇನಿದೆ ಅಲ್ಲ, ಅದು ಒಂದು ಮೂಲಭೂತ ಕರ್ತವ್ಯ ಆಗಿರ್ತೈತಿ. ಸೊ ಅದಕ್ಕೋಸ್ಕರ ಇಲ್ಲಿ ಫಂಡಮೆಂಟಲ್ ರೈಟ್ ಅಂದ್ರೆ ಮೂಲಭೂತ ಹಕ್ಕುನು ಇಂಪಾರ್ಟೆಂಟ್ ಮತ್ತು ಮೂಲಭೂತ ಕರ್ತವ್ಯನೂ ಸಹಿತ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವು ಇಲ್ಲಿ ಫಂಡಮೆಂಟಲ್ ರೈಟ್ಸ್ ಡ್ಯೂಟೀಸ್ಗಳ ಬಗ್ಗೆ ನಾವು ಕಳೀತಾ ಇದ್ದೀವಿ. ಸೊ ಎಲ್ಲನೂ ಸಹಿತ ನೋಡಿದ್ರೆ ಆಯ್ತು. ಕೆಲವೊಂದು ಟೈಮ್ ಇದ್ರ ಮೇಲ್ಗಡೆ ಕ್ವಶನ್ಸ್ಗಳನ್ನು ಸಹಿತ ಕೇಳುವಂಥ ಚಾನ್ಸಸ್ ಇರುತ್ತೆ. ನೋಡಿ, ಇಲ್ಲೊಂದು ಕ್ವಶನ್ ಇದೆ. ಸೊ ಇಲ್ಲಿ ಕ್ವಶನ್ಸ್ಗಳದಾವೆ ನೋಡ್ರಿ, ಅಂದ್ರೆ ಡ್ಯೂಟೀಸ್ ಇದಾವೆ. ಅಬೈಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ರೆಸ್ಪೆಕ್ಟ್ ನ್ಯಾಷನಲ್ ಫ್ಲಾಗ್ ಆ್ಯಂಥಮ್. ನಾವೇನು ಮಾಡ್ಬೇಕಂದ್ರೆ, ಸೊ ಭಾರತೀಯ ಸಂವಿಧಾನವನ್ನು ನಾವು ಪಾಲಿಸ್ಬೇಕು. ನೆಕ್ಸ್ಟ್ ನ್ಯಾಷನಲ್ ಫ್ಲಾಗ್, ನ್ಯಾಷನಲ್ ಆ್ಯಂಥಮ್ ಅವಕ್ಕೆ ನಾವೇನು ಮಾಡ್ಬೇಕಂದ್ರೆ ಗೌರವವನ್ನು ಸೂಚಿಸ್ಬೇಕಂತ. ನೆಕ್ಸ್ಟು ಫಾಲೋ ಐಡಿಯಲ್ಸ್ ಆಫ್ ಫ್ರೀಡಮ್ ಸ್ಟ್ರಗಲ್. ನಮಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಲ್ಲ, ಅದನ್ನ ನಾವು ಎಷ್ಟು ಕಷ್ಟಪಟ್ಟು ಪಡೆದಿದ್ದೀವಲ್ಲ, ಅದನ್ನು ನಾವೇನು ಮಾಡ್ಬೇಕಂದ್ರೆ ಅದಕ್ಕೆ ಗೌರವವನ್ನು ಕೊಡಬೇಕಂತ, ಅದನ್ನ ಪಾಲಿಸ್ಬೇಕಂತ. ಪ್ರೊಟೆಕ್ಟ್ ದಿ ಸಾವರ್ನಿಟಿ, ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ನೇಷನ್. ನಾವು ಭಾರತದ ಏಕತೆ, ಸಾರ್ವಭೌಮತೆ ಏನಿರ್ತದೆ ನೋಡ್ರಿ, ಅದನ್ನ ನಾವು ಪ್ರೊಟೆಕ್ಟ್ ಮಾಡ್ಬೇಕಂತ. ಡಿಪೆಂಡ್ ದಿ ಕಂಟ್ರಿ ಆ್ಯಂಡ್ ರೆಂಡರ್ ನ್ಯಾಷನಲ್ ಸರ್ವಿಸ್ ವೆನ್ ಕಾಲ್ಡ್ ಅಪಾನ್. ನಮ್ಮ ಭಾರತದ ದೇಶದ ಮೇಲ್ಗಡೆ ಯಾರಾದರೂ ಅಟ್ಯಾಕ್ ಮಾಡಿದ್ರು ಅಂತ ಅನ್ಕೊಳ್ರಿ, ಅಂಥ ಟೈಮ್ನಲ್ಲಿ ನಿಮ್ಮನ್ನ ಕೇಳಿದ್ರು ಅಂದ್ರೆ ಬರ್ರಿ ಭಾರತವನ್ನು ಕಾಪಾಡ್ರಿ ಅಂತ ಹೇಳಿದ್ರು ಅಂದ್ರೆ ನೀವು ಕಂಪಲ್ಸರಿ ಏನು ಮಾಡ್ಬೇಕಂದ್ರೆ ಬಂದ್ಬಿಟ್ಟು ನೀವು ನಿಮ್ಮ ಸೇವೆಯನ್ನು ಕೊಡಬೇಕು ಅಂತ. ಸ್ಪಿರಿಟ್ ಆಫ್ ಕಾಮನ್ ಬ್ರದರ್ಹುಡ್. ನಾವು ಒಂದು ಸೋದರತೆಯ ಭಾವನೆಯನ್ನು ನಾವು ಇಟ್ಕೋಬೇಕಂತ. ನಮ್ಮ ಕಲ್ಚರ್, ಸಂಸ್ಕೃತಿ ಮತ್ತು ನಮ್ಮ ಪರಂಪರೆ ಅನ್ನೋದೇನಿದೆ ಅಲ್ಲ, ಅದನ್ನ ನಾವು ಪ್ರಿಸರ್ವ್ ಮಾಡಬೇಕು ಅಂತ. ನ್ಯಾಚುರಲ್ ಎನ್ವೈರನ್ಮೆಂಟ್ನ ನಾವು ಉಳಿಸ್ಬೇಕು. ನೆಕ್ಸ್ಟ್ ಡೆವಲಪ್ ಸೈಂಟಿಫಿಕ್ ಟೆಂಪರ್ ಅಂತಂದು ಒಂದು, ಅಂದರೆ ಹೆಂಗೆ ಬೇಕು ಹಾಗೆ ಆಡೋದಲ್ರಿ. ಈಗ ಉದಾಹರಣೆಗೆ ಮೀನ್ಸ್ ಈಗ ಸೂಪರ್ಸ್ಟಿಷನ್ಸ್ ಅಂತ ಇರ್ತವೆ ನೋಡ್ರಿ, ಮೂಢನಂಬಿಕೆ ಪಾಲಿಸೋದು ಐತಲ್ಲ, ಅದು ಒಂದು ಒಳ್ಳೆ ಕೆಲಸ ಅಲ್ಲ. ನಾವು ಸೈಂಟಿಫಿಕ್ ಆಗಿ ಯೋಚನೆ ಮಾಡ್ಬೇಕಂತ. ಈಗ ಉದಾಹರಣೆಗೆ ನಿಮ್ಮ ಮನೆ ಮುಂದ್ಗಡೆ ಒಂದು ರೊಟ್ಟಿ ತುಂಡು ಬಿದ್ದಿತ್ತು ಅಂತ ಅನ್ಕೊಳ್ರಿ. ಸೊ ನಾವು ಈ ಥರ ಹೇಳೋದಲ್ರಿ, ದೆವ್ವ ಬಂದು ಇಟ್ಟೋಗಿದೆ ಅಂತ. ಸೊ ಯಾರೋ ಒಬ್ರು ಬಂದು ಇಟ್ಟೋಗಿದ್ದಾರೆ ಅನ್ನೋದೇನಿದೆಯಲ್ಲ, ಅದು ಒಂದು ಸೈಂಟಿಫಿಕ್ ಟೆಂಪರ್ ಅಂತಂದು. ಅದೇ ನಾವು ದೆವ್ವ ಬಂದು ಇಟ್ಟೋಗಿದೆ ಅಂತ ಹೇಳೋದೇನಿದೆಯಲ್ಲ, ಅದು ಒಂದು ಮೂಢನಂಬಿಕೆ ಅಂತ. ಸೊ ಈ ಥರ ನಾವು ಒಂದು ಸೈಂಟಿಫಿಕ್ ಟೆಂಪರ್ನ ನಾವು ಇಟ್ಕೋಬೇಕು ಅಂತ. ಸೊ ನೆಕ್ಸ್ಟ್ ನೋಡ್ರಿ, ಸೇಫ್ ಗಾರ್ಡ್ ಪಬ್ಲಿಕ್ ಪ್ರಾಪರ್ಟಿ ಅಂತಂದು. ಸೊ ಯಾವುದೋ ಒಂದು ಶಾಲೆ ಇದೆ, ಯಾವುದೋ ಒಂದು ಡ್ಯಾಮ್ ಇದೆ, ಏನೋ ಒಂದು ಇದೆ ಅಂತ ಅನ್ಕೊಳ್ರಿ ಸರ್, ಸಾರ್ವಜನಿಕರ ಒಂದು ಆಸ್ತಿ ಇದೆ ಅಂತ ಅನ್ಕೊಳ್ರಿ, ಅದನ್ನ ನಾವು ಹಾಳು ಮಾಡಬಾರ್ದು. ಸೊ ಸ್ಟ್ರೈವ್ ಫಾರ್ ಎಕ್ಸಲೆನ್ಸ್ ಅಂತ. ನಮಗೆ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಸೊ ಒಂದು ಸಾಧನೆಯನ್ನು ಮಾಡೋದಕ್ಕೆ, ಸೊ ಒಂದು ಅತ್ಯುನ್ನತ ಪ್ರದರ್ಶನವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಬೇಕಂತ. ಡ್ಯೂಟಿ ಆಫ್ ಆಲ್ ಪೇರೆಂಟ್ಸ್ ಆ್ಯಂಡ್ ಗಾರ್ಡಿಯನ್ಸ್ ಟು ಸೆಂಡ್ ದೇರ್ ಚಿಲ್ಡ್ರನ್ಸ್. ನೋಡ್ರಿ, ಇಲ್ಲಿ ಇದು ಜಾಸ್ತಿ ಇಂಪಾರ್ಟೆಂಟ್ ಇರುವಂಥ ಒಂದು ಡ್ಯೂಟಿ ಇದು. ನೋಡ್ರಿ, ಇದ್ರ ಬಗ್ಗೆನ ನಾವು ಹೇಳೋದಕ್ಕೋಸ್ಕರ ಹೇಳ್ತಾ ಇದ್ದೀವಿ ಈಗ. ನೋಡ್ರಿ, ಇದೇನಪ್ಪ ಅಂದರೆ ಡ್ಯೂಟಿ ಆಫ್ ಆಲ್ ಪೇರೆಂಟ್ಸ್, ರೈಟ್? ನೋಡ್ರಿ, ಇದಕ್ಕಿಂತ ಮೊದಲಿಗೆ ನಮಗೆ ಗೊತ್ತಾಯ್ತು ಏನಂದ್ರೆ ಒಂದು ಫಂಡಮೆಂಟಲ್ ರೈಟ್ ಇದೆ. ಅದೇನಪ್ಪ ಅಂದರೆ ನಾವು ಶಾಲೆಯನ್ನು ಕಲಿಬೇಕಂತ. ಹಂಗಿತ್ತಂದ್ರೆ ನಮ್ಮ ಪೇರೆಂಟ್ಸ್ ಕೆಲಸ ಏನು ಅಂತಂದ್ರೆ, ನಮ್ಮ ಪೇರೆಂಟ್ಸ್ ಕೆಲಸ ಏನಂದ್ರೆ ಡ್ಯೂಟಿ ಆಫ್ ಎವ್ರಿ ಪೇರೆಂಟ್ ಆರ್ ದಿ ಗಾರ್ಡಿಯನ್ ಟು ಸೆಂಡ್ ದೇರ್ ಚಿಲ್ಡ್ರನ್ ಇನ್ ದ ಏಜ್ ಆಫ್ 6 to 14 years ಟು ದ ಸ್ಕೂಲ್ ಅಂತಂದ್ರೆ. ಅಂದರೆ 6ರಿಂದ 14 ವರ್ಷದಲ್ಲಿರುವಂಥ ಮಕ್ಕಳನ್ನು ನಾವು ಶಾಲೆಗೆ ಕಳಿಸ್ಬೇಕು ಅನ್ನೋದೇನಿದೆಯಲ್ಲ, ಅದು ಒಂದು ಮೂಲಭೂತ ಕರ್ತವ್ಯ ಆಗಿರುತ್ತೆ ಅಂತ. ನೋಡ್ರಿ, ಇಲ್ಲಿಗೆ ನಮ್ದೇನು ಕ್ಲಾಸ್ ಇದೆಯಲ್ಲ, ಸೊ ಇದು ಇಲ್ಲಿಗೆ ನಮ್ಮ ಕ್ಲಾಸ್ ಕಂಪ್ಲೀಟ್ ಆಗುತ್ತೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ರಿ. ಸೊ ನಮ್ಮ ಕ್ಲಾಸನ್ನು ನೀವು ಜಾಯಿನ್ ಮಾಡ್ಬೋದು.
ಸೊ ನಮಗೆ ಮಂತ್ಲಿ ಫೀಸ್ ಓನ್ಲಿ 500 ರುಪೀಸ್ ಇರುತ್ತೆ. ಮತ್ತು ನಮ್ಮ ಎಲ್ಲ ಕ್ಲಾಸಸ್ಗಳನ್ನು ನಾನು ರೆಕಾರ್ಡೆಡ್ ವರ್ಷನ್ನಲ್ಲಿ ಕೊಡ್ತೀನಿ. ನಿಮಗೆ ರೆಕಾರ್ಡೆಡ್ ವರ್ಷನಲ್ಲಿ ಇದು ವಿಡಿಯೋ ಸಿಗುತ್ತೆ ರೀ. ನೀವು ಯಾವಾಗ ಬೇಕಾದರೂ ಆ ವಿಡಿಯೋನ ನೋಡ್ಬೋದು. ಮತ್ತು ಎಲ್ಲ ಕ್ಲಾಸಸ್ಗಳನ್ನು ಸಹಿತ ಎಲ್ಲ ಕಂಪ್ಲೀಟ್ ಸಿಲೆಬಸ್ನ ನಾವು ಕಂಪ್ಲೀಟ್ ಮಾಡಿಕೊಡ್ತೀವಿ. ಎವ್ರಿ ಡೇ ಒಂದೊಂದು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ಕ್ಲಾಸ್ಗೆ ಅಟೆಂಡ್ ಆಗಿದ್ದಕ್ಕೋಸ್ಕರ ನಿಮಗೆಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಇದರದ್ದು ಮುಂದುವರೆದ ಸಿಲೆಬಸ್ ಏನಿರ್ತೈತಲ್ಲ ಅದು ಮತ್ತು ನಾಳೆ ಕ್ಲಾಸ್ ಒಳಗಡೆ ನಾನು ಕಂಪ್ಲೀಟ್ ಮಾಡ್ತಾ ಹೋಗ್ತೀನಿ.